दोस्तों, आप सबको मेरा नमस्कार। रामकृष्ण KS यूट्यूब ಚಾನಲ್ में आप सबका स्वागत है। ಸ್ನೇಹಿತರೆ, ಇವತ್ತು ನಾವು ಭೂತಕಾಲದ ವಾಕ್ಯಗಳನ್ನು ನೋಡೋಣ. ಈಗಾಗಲೇ ಪ್ರೆಸೆಂಟ್ ಟೆನ್ಸ್ ಕಲ್ತಿದ್ದೀವಿ, ಫ್ಯೂಚರ್ ಟೆನ್ಸ್ ಕಲ್ತಿದ್ದೀವಿ. ಇವತ್ತು ಪಾರ್ಟ್ 4ಅಲ್ಲಿ ಪಾಸ್ಟ್ ಟೆನ್ಸಲ್ಲಿ ನಾವು ಹೇಗೆ ಸೆಂಟೆನ್ಸನ್ನು ಮಾಡಬೇಕು ಅಂತ ನಾನಿವತ್ತು ಹೇಳ್ತಾ ಇದ್ದೀನಿ. ಸೊ ಇದಾದ ಮೇಲೆ ನಿಮಗೆ ಒಟ್ಟು ಎಲ್ಲ ಕಾಲಗಳದ್ದು ಸೇರಿಸಿ ಹೇಳ್ತೀನಿ ನೋಡಿ. ಆವಾಗ ನಿಮಗೆ ಅದರಲ್ಲಿ ಒಂದು ಹೌದಲ್ಲ, ಇಷ್ಟು ಸಿಂಪಲ್ಲಾಗಿ ನಾವು ಇಷ್ಟು ಸೆಂಟೆನ್ಸ್ಗಳನ್ನು ಮಾಡ್ಬೋದಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಭೂತಕಾಲದಲ್ಲಿ ಅಂದರೆ ಪಾಸ್ಟ್, ಈಗಾಗಲೇ ಆಗೋಗಿರೋದನ್ನು ಹೇಗೆ ಹೇಳಬೇಕು, ಅದರಲ್ಲಿ ಮತ್ತೆ ಬೇರೆ ಬೇರೆ ಥರ ಇದೆ. ಅಂದರೆ ಈಗ ನಾನು ಬಂದೆ, ಬಂದಿದ್ದೇನೆ, ಬಂದಿದ್ದೆ, ಬರ್ತಾ ಇದೆ, ಎಲ್ಲ ಹೇಳಬೇಕಾಗುತ್ತೆ. ಇವತ್ತು ನಾನು ಸಿಂಪಲ್ ಪಾಸ್ಟ್ ಟೆನ್ಸದ್ದು ಮಾತ್ರ ಹೇಳ್ತೀನಿ. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಏನಾಗುತ್ತೆ ಅಂದರೆ, ನಾನು ಬಂದೆ, ನಾನು ನೋಡಿದೆ, ಅವರು ಬಂದರು, ಅವರು ನೋಡಿದರು, ಹಾಗೆ ಬರುತ್ತೆ. ಈಗ ನಾನು ಆ್ಯಸ್ ಯೂಶುವಲ್ ತೊಗೊಂಡಿರೋ ಕ್ರಿಯಾಪದ ನಿಮಗೆ ಗೊತ್ತಿದೆ. ಆನ, ಆ ಬರುವುದು. ಅದನ್ನು ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕಾದ್ರೆ ನಾನು ಬಂದೆ ಅಂತ ಹೇಳಬೇಕಾದ್ರೆ ಹೇಗೆ ಹೇಳಬೇಕು? ನಾನು ಬಂದೆ. ನಾನು ಅನ್ನೋದಕ್ಕೆ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ನಾನುಗೆ ಏನು ಬರಬೇಕು ಅಂತ. ಬಂದೆ ಅನ್ನೋದನ್ನು ನಾವು ಈಗ ಕಲಿಬೇಕಾಗಿದೆ. ಬರುತ್ತೇನೆ ಕಲ್ತಿದ್ದೀರಾ, ಬರುತ್ತಿದ್ದೇನೆ ಕಲ್ತಿದ್ದೀರಾ, ಬರುವೆನೂ ಕಲ್ತಿದ್ದೀರಾ. ಈಗ ನೀವು ಕಲಿಯೋಕ್ಕೆ ಹೊರಟಿರೋದು ಯಾವುದು? ನಾನು ಬಂದೆ. ಬಂದೆ ಅನ್ನೋದು ಪಾಸ್ಟ್ ಟೆನ್ಸಲ್ಲಿದೆ. ಅಂದರೆ ನಿಮಗೆ ಇಲ್ಲಿ ಟೆನ್ಸ್ ಗೊತ್ತಾಗೋದೇ ನೀವು ವರ್ಬ್ ನೋಡಿ. ಸೊ ವರ್ಬಲ್ಲಿ ಚೇಂಜ್ ಮಾಡ್ತೀರಾ. ಮೈ ಆಯಾ, ಮೈ ಆಯಾ, ನಾನು ಬಂದೆ, ಮೈ ಆಯಾ. ನೋಡಿ, ಆತಾ ಹೂँ, ಆ ರಹಾ ಹೂँ, ಆऊँगा. ಈಗೇನಾಯಿತು? ಮೈ ಆಯಾ, ನಾನು ಬಂದೆ, ನಾನು ಬಂದೆ. ಹಾಗೆ ನಾನು ನೋಡಿದೆ, ಹಾಗೆ ನಾನು ಮಲಗಿದೆ, ಮೈ ಸೋಯಾ. ಹಾಗೆ ನೀವು ಬೇರೆ ಬೇರೆ ವರ್ಬ್ಗಳಿಗೆ ಏನು ಮಾಡ್ತಾ ಹೋಗಿ, ಸೆಂಟೆನ್ಸನ್ನು ಮಾಡ್ತಾ ಹೋಗಿ, ಆವಾಗ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ನಾನು ಬಂದೆ ಅಂತ ಹುಡುಗಿ ಹೇಳೋದಾದ್ರೆ ಹೇಗೆ ಹೇಳಬೇಕಾಳೆ? ನಾನು ಬಂದೆ, ಮೈ ಆಯಿ. ಮೈ ಆಯಾ ಲಡ್ಕಾ ಬೋಲ್ತಾ ಹೈ, ಮೈ ಆಯಿ ಲಡ್ಕಿ ಬೋಲ್ತಿ ಹೈ. ಹುಡುಗಿ ಹೇಳೋದು ಹೇಗೆ? ಮೈ ಆಯಿ, ಮೈ ಗಯಿ, ಮೈ ಸೋಯಿ ಅಲ್ವಾ? ಮೈ ಉಠಿ, ಮೈ ಬೈಠಿ, ಹಾಗೆ ಎಲ್ಲದಕ್ಕೂ ಮಾಡ್ತಾ ಹೋಗ್ಬೋದು. ಈಗ ನಾವು ಬಂದೆವು, ನಾವು ಹಮ್ ಆಯೇ, ಆಯೇ ನಾವು ಬಂದೆವು, ಹಮ್ ಆಯೇ. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಆತೆ ಹೇ, ಆ ರಹೇ ಹೇ, ಆಯೇ. ನೀನು ಬಂದೆ, ನೀನು ಅನ್ನೋದಕ್ಕೆ ಎರಡಿದೆ, ತೂ ಮತ್ತು ತುಮ್. ತೂ ಆಯಾ ಸಿಂಗ್ಯುಲರ್, ತೂ ಆಯಾ, ನೀನು ಬಂದೆ. ಅದೇ ತೂ ಆಯಾ ಅಂದರೆ ನೀನು ಬಂದೆ ಅಂತ ಹುಡುಗನಿಗೆ ಹೇಳ್ತೀವಲ್ಲ, ಸ್ತ್ರೀಲಿಂಗಲ್ಲಿ ಏನು ಹೇಳಬೇಕಾಗುತ್ತೆ? ನೀನು ಬಂದೆ ಅಂತ ಬಂದರೆ ತೂ ಆಯಿ. ಸ್ತ್ರೀಲಿಂಗ ಅಂದ್ಕೂಡಲೇ ಈ ಕಾರ ಅಂತ ನೆನ್ಪಿಟ್ಕೊಳ್ಳಿ. ತೂ ಆಯಿ, ನೀನು ಬಂದೆ, ತೂ ಆಯಿ. ಹಾಗಾದರೆ ತುಮ್ ಯೂಸ್ ಮಾಡಿದರೆ ನೀನು ಬಂದೇನೆ ಹೇಳಬೇಕು. ತುಮ್ ಆಯೇ ಹೇಳಬೇಕು. ತುಮ್ ಆಯಾ ಅಂತ ಹೇಳಿದರೆ ರಾಂಗ್ ಆಗುತ್ತೆ. ತೂದು ಬಹುವಚನ ತುಮ್. ಸೊ ತುಮ್ ಆಯೇ, ತುಮ್ ಆಯೇ. ಹುಡುಗಿಗಾದರೆ ತುಮ್ ಆಯಿ, ತುಮ್ ಆಯಿ ಅಂತ ನಾವು ಹೇಳ್ತೀವಿ. ಹಾಗೆ ತುಮ್ ಆಯಿ, ತುಮ್ ಗೈ ಅದೆಲ್ಲ ಹೇಳ್ಬೋದು. ನೀವು ಬಂದಿರಿ ಅಂದ್ಕೂಡಲೇ ಬಹುವಚನ ಗೊತ್ತಾಗ್ತಿದೆ, ರೆಸ್ಪೆಕ್ಟಿಗಾದಿರ್ಬೋದು. ಆವಾಗ ನಾವು ಆಪ್ ಆಯೇ, ಆಪ್ ಆಯೇ ಅಂತ ಹೇಳಿದರೆ ನೋಡಿ. ಆತೆ ಹೇ, ಆ ರಹೇ ಹೇ, ಆಯೇಂಗೆ, ಆಯೇ. 4 ಕಾಲದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಈಗ. ಇವನು ಬಂದನು, ಇವನು ಅಂದಾಗ ಯಹ ನಿಮಗೆ ಗೊತ್ತಾಯಿತು. ಎ ಅಂತ ಸ್ಪೋಕನಲ್ಲಿ ಹೇಳ್ತೀವಿ. ಯಹ ಆಯಾ. ಏಕವಚನ ಇದ್ದಾಗ ಆಯಾ, ಯಹ ಆಯಾ. ಅಗರ್ ವಹ ಲಡ್ಕಿ ಹೇ ತೋ, ಬಂದವಳು ಹುಡುಗಿ ಆದರೆ ಯಹ ಆಯಿ, ಯಹ ಆಯಿ, ಯಹ ಗಯಿ, ಯಹ ಉಠಿ, ಯಹ ಬೈಠಿ. ಎಲ್ಲದಕ್ಕೂ ಮಾಡ್ತಾ ಹೋಗ್ಬೋದು, ಒಂದಲ್ಲ. ಇವರು ಬಂದರು ಅಂತ ಹೇಳಬೇಕಾದ್ರೆ ಏ ಆಯೇ. ನೋಡಿ, ಆಪಾಯೇ, ಹಮ್ ಆಯೇ, ಹಾಗೆ ಏ ಆಯೇ, ಇವರು ಬಂದರು. ಏ ಆತೆ ಹೇ, ಹಾಗೆಲ್ಲ ಬರುತ್ತೆ. ಅವನು ಬಂದನು, ಯಹ ಇವನು ಆದರೆ ವಹ ಅವನು, ಯಹ ಇವಳು ಆದರೆ ವಹ ಅವಳು. ವಹ ಆಯಾ, ಅವನು ಬಂದನು. ಅವಳು ಬಂದಳು, ವಹ ಆಯಿ. ಈಗ ನಿಮಗೆ ಗೊತ್ತಾಯಿತು, ವಹ ಆಯಿ, ಅವಳು ಬಂದಳು ಅಲ್ವಾ? ನೆಕ್ಸ್ಟ್, ಅವರು ಬಂದಾಗ ಏನು ಬರಬೇಕು? ಅವರು ಬಂದಾಗ ಏನಾಯಿತು? ಬಹುವಚನ ಆಗುತ್ತಲ್ವ. ಪ್ಲೂರಲ್ ಇರ್ಬೋದು ಅಥವಾ ರೆಸ್ಪೆಕ್ಟಿಗಾಗಿ ನಾವು ದೊಡ್ಡವರಿಗೆ ಅವರು ಅಂತ ಹೇಳಿಬಿಡ್ತೀವಿ ಅಲ್ವಾ? ಸೊ ಅವರು ಅಂತ ನಾವು ಯಾವಾಗ ಯೂಸ್ ಮಾಡ್ತೀವಿ, ಅವರು ಅನ್ನೋದನ್ನು ಯೂಸ್ ಮಾಡಿದಾಗ ಯಾವಾಗಲೂ ವೇ ಅನ್ನೋದನ್ನು ಯೂಸ್ ಮಾಡಬೇಕು. ವೇ
ಆಯೇ ಅವರು ಬಂದರು. ವೇ ಆಯೇ ಅವರು ಬಂದರು. ಇದರಲ್ಲಿ ನಿಮಗೇನು ಗೊತ್ತಾಗ್ತಾ ಇದೆ ಹೇಳಿ? ಪ್ಲೂರಲಲ್ಲಿ ಬರೋದೆಲ್ಲ ಏಕಾರ ಅಂತ ಬರ್ತಾ ಇದೆ ನೋಡಿ. ಆಯೇ, ಗಯೇ, ಬೈಠೆ, ಉಠೆ, ಸುನೆ ಹಾಗೆಲ್ಲ ಚೇಂಜಸ್ ಆಗ್ತಾ ಹೋಗುತ್ತೆ ವರ್ಬಲ್ಲಿ. ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಈಗ ಮಾಮೂಲಿ ನಾವು ಕೆಲವು ಕ್ವೆಶ್ಚನ್ಸನ್ನು ಕೇಳ್ತಾ ಹೋಗೋಣಲ್ಲ. ಯಾರು ಬಂದರು? ಯಾರು ಬಂದರು? ಬಂದರು ಅಂತಿರೋದ್ರಿಂದ ಎಲ್ಲ ಪ್ಲೂರಲ್ ಫಾರ್ಮಲ್ಲ. ನಾ ಬರುವುದು ನಿಮಗೆ ಗೊತ್ತಾಯ್ತಲ್ವಾ? ಈಗ ಯಾವಾಗ ಬಂದರು ಅಂತ ಕೇಳಬೇಕಾದ್ರೆ ಹೇಗೆ ಹೇಳ್ತೀರಾ? ಯಾವಾಗ? ಕಬ್. ಕಬ್ ಆಯೇ, ಕಬ್ ಆಯೇ, ಕ್ಯೂ ಆಯೇ, ಕೈಸೆ ಆಯೇ ಎಲ್ಲ ನಿಮಗೆ ಫೆಮಿಲಿಯರ್ ಆಗಬೇಕು. ಎಲ್ಲಿಗೆ ಬಂದರು? ಎಲ್ಲಿಗೆ? ಕಹಾ. ಕಹಾ ವರ್ಡ್ಗೆ ಎಲ್ಲಿಗೆ ಗೊತ್ತಿದ್ದರೆ ಕಹಾ ಆಯೇ. ಪಿತಾಜಿ ಕಹಾ ಆಯೇ, ರಿಶ್ತೇದಾರ್ ಕಹಾ ಆಯೇ, ಮಂತ್ರಿ ಕಹಾ ಆಯೇ. ಯಾವುದಕ್ಕಾದರೂ ಕೇಳಿ. ಸೊ ಯಾವುದೇ ಥರದ ಮಿಸ್ಟೇಕ್ಸಲ್ಲಿ ಆಗೋಕ್ಕೆ ಚಾನ್ಸೇ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಯಾಕೆ ಬಂದರು ಅಂತ ಕೇಳಬೇಕಾದ್ರೆ ಕ್ಯೂ. ಕ್ಯೂ ಆಯೇ. ಕ್ಯೂ ಅಂದರೆ ಯಾಕೆ. ಕ್ಯೂ ಆಯೇ ಹಾಗೆ ಕೇಳಿ. ಹೇಗೆ ಬಂದರು? ಕೈಸೆ ಆಯೇ. ಹೇಗೆ? ಕೈಸೆ ಆಯೇ. ಕೈಸೆ ಆಯೇ ಅಲ್ವಾ? ಯಾರ ಜೊತೆ ಬಂದರು ಅಂತ ಕೇಳಬೇಕಾದ್ರೆ ಕಿಸ್ಕೆ ಸಾಥ್ ಆಯೇ. ಕಿಸ್ಕೆ ಸಾಥ್ ಆಯೇ. ಈ ಥರ ನೀವು ಪ್ರಶ್ನೆಗಳನ್ನು ಕೇಳೋದನ್ನು ಕಲಿಬೋದು, ಸೆಂಟೆನ್ಸ್ ಮಾಡೋದನ್ನು ಕಲಿಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ. ಮತ್ತು ಈ ಚಾನಲ್ನ ನೀವು ಇದುವರೆಗೂ ನೋಡೇ ಇಲ್ಲ ಅಥವಾ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಅಂದರೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಹಿಂದಿ ಕಲಿಯೋದಕ್ಕೆ ಬೇಕಾದಷ್ಟು ವೀಡಿಯೋಗಳು ಇದರಲ್ಲಿ ನಿಮಗೆ ಸಿಗುತ್ತೆ. ಇದಕ್ಕೆ ಯಾವುದು ತುಂಬ ಇಂಪಾರ್ಟೆಂಟ್ ಪ್ಲೇ ಲಿಸ್ಟ್ಗಳಿದೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸುನ್ನೆ ಕೆ ಲಿಯೆ ಧನ್ಯವಾದ.